ಹೈಕಮಾಂಡ್ ಭೇಟಿಯಾದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು. ಸಡನ್ ಆಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವುದು ಸಿದ್ದರಾಮಯ್ಯನವರು. ಸೊ ಈ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸಂಪುಟದಲ್ಲಿ ಕೆಲ ಬದಲಾವಣೆಯನ್ನ ಮಾಡಲಾಗುತ್ತೆ, ಒಂದಷ್ಟು ಜನ ಸಚಿವರಿಗೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ರು. ಆ ಬೆನ್ನಲ್ಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದು ದೆಹಲಿಗೆ ಹೋಗಿ ಬಂದ ಬಳಿಕ ಮೀಟಿಂಗ್ ಅನ್ನ ಕರೆದಿರೋದು. ಸೊ ಇಂದು ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ ಸಿಎಂ. ನಾನೀಗಾಗಲೇ ಹೇಳಿದಂಗೆ ಸಂಪುಟದ ವಿಸ್ತರಣೆ, ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು ಅಂತ ಊಹಿಸಲಾಗಿತ್ತು. ಸೊ ಹಾಗಾಗಿ ಇವತ್ತು ಸಂಪುಟದ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮಾತುಕತೆ ನಡೆಸೋದು. ಸೊ ಇಲ್ಲೇನಾದ್ರೂ ಶಾಕ್ ಕೊಡ್ತಾರಾ ಸಚಿವರುಗಳಿಗೆ ಗೊತ್ತಿಲ್ಲ. ಬಹಳಷ್ಟು ಕುತೂಹಲ ಅಂತೂ ಇದೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿನ್ನೆಲೆ. ಒಂದು ಕಡೆ ಕೆಆರ್ಎಸ್ ನಲ್ಲಿ ಬಾಗಿನ ಅರ್ಪಿಸಿ ಅವತ್ತು ಸಂಜೆ ದೆಹಲಿಗೆ ಹೋಗಬೇಕಾಗತ್ತೆ. ದೆಹಲಿಗೆ ಹೋಗಿ ಅಲ್ಲಿ ಸಾಕಷ್ಟು ಮಾತುಕತೆ. ಒಂದು ಕಡೆ ಇಲ್ಲಿ ವಿಪಕ್ಷಗಳ ಅಸ್ತ್ರ ಆಗಿರಬಹುದು, ಇನ್ನೊಂದು ಕಡೆ ಸಂಪುಟದ ವಿಚಾರ ಎಲ್ಲ ಚರ್ಚೆ ಆಗಿರಬಹುದಾ ಅಂತ ಸಿಎಂ ಗೃಹ ಕಚೇರಿಯಲ್ಲಿ ಇವತ್ತು ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ವಾಲ್ಮೀಕಿ ಮೂಡ ಹಗರಣದಿಂದ ಸರ್ಕಾರಕ್ಕಾಗಿರೋ ಡ್ಯಾಮೇಜ್ ವಿಚಾರದಲ್ಲಿ ಏನಾದ್ರೂ ಮಾತುಕತೆ ಆಗುತ್ತಾ? ವಿರೋಧ ಪಕ್ಷಗಳ ವಿರುದ್ಧ ರಣತಂತ್ರ ರೂಪಿಸಲು ಸಿಎಂ ತಂತ್ರ ಮಾಡಲಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದು. ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಆಯೋಜನೆ. ಈ ಮೂಲಕ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರ ಏನಾದ್ರೂ ನಡೀತಿದೆಯಾ ತೆರೆಮರೆಯಲ್ಲಿ ಗೊತ್ತಿಲ್ಲ. ಸೊ ತುಂಬಾ ಪ್ರಶ್ನೆಗಳಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ? ಅದು ಸಂಪುಟದ ಸಹೋದ್ಯೋಗಿಗಳ ಜೊತೆಗಿರೋದ್ರಿಂದ ಈ ವಾಲ್ಮೀಕಿ ಮೂಡ ಹಗರಣ ಬೇರೆ ಇದೆ, ಸಿಕ್ಕಾಬಡೆ ಸದ್ದು ಮಾಡ್ತಿದೆ. ಸೊ ಎಲ್ಲರೂ ನೆರವು ಕೊಡಿ ಅಂತ ಏನಾದ್ರೂ ಕೇಳ್ತಾರೆ. ಈ ವಿಚಾರದಲ್ಲಿ ಒಗ್ಗಟ್ಟಾಗಿ ಇರಬೇಕು, ಯಾರೂ ಕೂಡ ಡ್ಯಾಮೇಜ್ ಆಗೋ ಹೇಳಿಕೆಗಳನ್ನ ಕೊಳ್ಳಿಕ್ ಹೋಗಬೇಡಿ ಅಂತ ಗೊತ್ತಿಲ್ಲ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ವಿರೋಧ ಪಕ್ಷಗಳ ವಿರುದ್ಧ ರಣತಂತ್ರ ರೂಪಿಸೋದಕ್ಕೆ ಸಿಎಂ ತಂತ್ರಗಾರಿಕೆಯನ್ನ ಹೆಣಿತಾರ ಗೊತ್ತಿಲ್ಲ. ಸೊ ನೋಡೋಣ, ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಏನು ಬದಲಾವಣೆ ಆಗಬಹುದು, ಹೈಕಮಾಂಡ್ ಏನು ಹೇಳಿರಬಹುದು ಅಂತ. ಅಲ್ಲಂತೂ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂದ್ರೂ ಈ ಮೂಡ ವಾಲ್ಮೀಕಿ ಹಗರಣದ ವಿಚಾರ ಅಂತೂ ಬಹಳಷ್ಟು ಚರ್ಚೆ ಆಗಿರುತ್ತೆ. ಯಾಕಂದ್ರೆ ಸಿಎಂ ಬುಡಕ್ಕೆ ಬಂದಿರೋದು, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿರೋದು, ಅವ್ರ ವಿರುದ್ಧನೇ ಮೈಸೂರುವರೆಗೂ ಪಾದಯಾತ್ರೆ ಅಂತ ಹೇಳ್ತಿದ್ದಾರೆ. ಅದು ಯಶಸ್ವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸೆಕೆಂಡ್ರಿ ಅದು. ಬಟ್ ಫಸ್ಟ್ ಆಫ್ ಆಲ್ ಅಲ್ಲಿ ಆಗಿರೋದೇ ನಿಜ ಹಗರಣಗಳು ಅಂದಾಗ ಖಂಡಿತ ಆಡಳಿತ ಪಕ್ಷಕ್ಕದೆಲ್ಲೋ ಒಂದು ಕಡೆ ಟೆನ್ಷನ್ ಉಂಟು ಮಾಡುತ್ತೆ. ಸೊ ಆ ಹಿನ್ನೆಲೆ ತರಾತುರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಇವತ್ತು ಸಂಪುಟ ಸಹೋದ್ಯೋಗಿಗಳ ಜೊತೆಗೆ. ಬ್ರೇಕ್ಫಾಸ್ಟ್ ಅಂದ್ರೆ ಇನ್ನೇನು 8-9 ಗಂಟೆಲ್ಲೇ ಆಗತ್ತೆ ಮೀಟಿಂಗ್. ಗೃಹ ಕಚೇರಿ ಕೃಷ್ಣಾದಲ್ಲಿ ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ದಾರೆ. ಸೊ ನೋಡೋಣ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಿಜಕ್ಕೂ ಏನ್ ಚರ್ಚೆ ಆಗತ್ತೆ. ಇನ್ ಕೇಸ್ ಏನಾದ್ರೂ ಶಾಕ್ ಕೊಡ್ತಾರಾ, ಏನು ಎತ್ತ ಅಂತ. ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಮತ್ತೊಂದು ಕಡೆ ಸಂಪುಟ ಸಭೆ. ಅಂದ್ರೆ ಎರಡನ್ನೂ ಕೂಡ ಅಟ್ ಅ ಟೈಮ್ ಮಾಡ್ಲಿಕ್ಕಿಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಂದಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಭೇಟಿಯ ಬಳಿಕ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇರೋದು ರಾಜ್ಯದ ರಾಜಕೀಯದ. ಒಂದು ಕಡೆ ಬ್ರೇಕ್ಫಾಸ್ಟ್, ಮತ್ತೊಂದು ಕಡೆ ಸಂಪುಟ ಸಭೆ, 2 in 1. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ವಿಧಾನಸೌಧ ಸಂಪುಟ ಸಭಾಂಗಣದಲ್ಲಿ ಸಭೆ ನಡೆಯಲಿದ್ದು ಅದಕ್ಕೂ ಮುನ್ನ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಅಲ್ಲಿಂದ ವಿಧಾನಸೌಧಕ್ಕೆ ಹೋಗಿ ಸಚಿವ ಸಂಪುಟ ಸಭೆಯನ್ನ ನಡೆಸ್ತಾರೆ. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಗೈರಾಗ್ತಾರೆ ಗೊತ್ತಿಲ್ಲ. ವಿಧಾನಸೌಧದ ಸಂಪುಟ ಸಭಾಂಗಣದಲ್ಲಿ
ಈ ಸಭೆ ನಡೆಯುತ್ತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಒಂದು 11 ಗಂಟೆಗೆ ಸಂಪುಟ ಸಭೆ ನಡೆಯಬಹುದು. ವಿಧಾನಸೌಧದ ಸಂಪುಟ ಸಭಾಂಗಣದಲ್ಲಿ ಕೃಷ್ಣಾದಲ್ಲಿ ಬ್ರೇಕ್ಫಾಸ್ಟ್, ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ. ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಎರಡೂ ಕೂಡ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಒಂದು ಕಡೆ ಮಳೆ ಹಾನಿ, ಇನ್ನೊಂದು ಕಡೆ ವಾಲ್ಮೀಕಿ ಮೂಡ ಹಗರಣ, ಪ್ರವಾಹ ಪೀಡಿತ ಜಿಲ್ಲೆಗಳ ಸುರಕ್ಷತಾ ಕ್ರಮಗಳ ಬಗ್ಗೆ ಆ ಒಂದು ಕಾಳಜಿ ಕೇಂದ್ರಗಳಿಗೆ ವಿಸಿಟ್ ಮಾಡೋದು, ಅಲ್ಲಿ ಯಾವ ರೀತಿ ಪರಿಹಾರವನ್ನ ಜನರಿಗೆ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಹಗರಣಗಳ ವಿಚಾರ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಒಗ್ಗಟ್ಟಾಗಿರಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾರ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ವಿಧಾನಸೌಧದ ಸಂಪುಟ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾತುಕತೆ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ ಆ ಒಂದು ವಿಚಾರವನ್ನ ನಾವು ಕಾದು ನೋಡಬೇಕು.